ಪಂಚಮೋಧ್ಯಾಯ ಅಂದ್ರೆ 5ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿರ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ಇದು ಒಬ್ಬ ರಾಜನ ವಿಚಾರವಾಗಿ ಬರ್ತಕ್ಕಂಥದ್ದು. ಪುಲ್ಕಮುಖ ಎಂಬಂತಹ ಒಬ್ಬ ರಾಜ ಪ್ರತಿನಿತ್ಯ ಅರಣ್ಯಕ್ಕೆ ಹೋಗಿ ದುಷ್ಟ ವ್ಯಾಘ್ರಾದಿಗಳನ್ನ ದುಷ್ಟ ಮೃಗಗಳನ್ನ ಸಂಹಾರ ಮಾಡುತ್ತಾ ಪ್ರಜಾಪಾಲ ತತ್ಪರನಾಗಿರುತ್ತಾನೆ. ಅಂದ್ರೆ ಪ್ರಜೆಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ರಾಜರ ಧರ್ಮ. ಅಂದ್ರೆ ಹೀಗಲ್ಲ, ಸಾವಿರಾರು ವರ್ಷಗಳ ಹಿಂದೆ ಈಗೆಲ್ಲ ಅಕ್ಷರ ಬಂದಾಗಿದೆ, ರಕ್ಷಣೆ ಆಗಿ ಭಕ್ಷಣೆ ಮಾಡಾಗ್ತಾ ಇದ್ದಾರೆ. ಅಂದ್ರೆ ರಾಜನು ಬೇಟೆಯಾಡಲು ಅರಣ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೋಪಾಲಕರು, ದನ ಕಾಯುವಂತ ಹುಡುಗರು ಆಟಕ್ಕಾಗಿ ಸತ್ಯನಾರಾಯಣ ಪೂಜೆ ಎಂಬುದಾಗಿ ಮಾಡ್ತಾ ಇರ್ತಾರೆ. ರಾಜ ನೋಡ್ತಾನೆ, ಅಹಂಕಾರದಿಂದ ಆ ಪೂಜಾ ಸ್ಥಳಕ್ಕೆ ಬರಲಿಲ್ಲ. ಆ ಹುಡುಗರು ಭಗವಂತನ ತೀರ್ಥ ಪ್ರಸಾದವನ್ನು ರಾಜನಿಗೆ ಕೊಡಲು ಬಂದಾಗ ನಾನಾದರೂ ರಾಜ, ಇವರಿಂದ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳುವುದೇ ಎಂಬುದಾಗಿ ಅಹಂಕಾರದಿಂದ ತಿರಸ್ಕಾರವನ್ನು ಮಾಡಿಬಿಡ್ತಾನೆ. ಇದರ ಪರಿಣಾಮವಾಗಿ ಆ ವರ್ತಕನು ತನ್ನ ಬೇಟೆಯನ್ನು ಮುಗಿಸಿ ಅರಮನೆಗೆ ಹಿಂದಿರುಗುವಾಗ ಆತನ ಸೈನಿಕರೆಲ್ಲರೂ ಒಬ್ಬೊಬ್ಬರಂತೆ ದಾರಿ ತಪ್ಪಿ ಹೋಗ್ತಾರೆ. ಅರಮನೆಗೆ ಬಂದಾಗ ರಾಜನೊಬ್ಬನ ಒಂಟಿಯಾಗಿ ಅರಮನೆಗೆ ಬರುತ್ತಾನೆ. ಆಗ ಆತನಿಗೆ ದಿಗ್ಭ್ರಾಂತಿಯಾಗುತ್ತದೆ. ನಾನು ಏನು ತಪ್ಪನ್ನು ಮಾಡಿದೆ, ಯಾವ ತಪ್ಪಿಗಾಗಿ ಶಿಕ್ಷೆ ಎಂಬುದಾಗಿ ಆಲೋಚನೆಯನ್ನು ಮಾಡ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಮತ್ಯಾವ ತಪ್ಪನ್ನು ಮಾಡಿಲ್ಲ, ಆ ಹುಡುಗರು ಮಾಡುವಂತಹ ಪೂಜೆಗೆ ನಾನು ಭಾಗವಹಿಸಲಿಲ್ಲ ಎಂಬುದಾಗಿ ತಿಳಿದು ಮರು ದಿವಸ ಪುನಃ ಅರಣ್ಯಕ್ಕೆ ಬಂದು ಆ ಗೋಪಾಲಕ ಹುಡುಗರನ್ನೇ ಕರೆಸಿ ಅವರಿಂದಲೇ ಪೂಜೆಯನ್ನು ಮಾಡಿಸಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಭಗವಂತ, ನಾನು ನಿನ್ನ ಪ್ರಸಾದವನ್ನು ತಿರಸ್ಕಾರ ಮಾಡಿದರಾಗಿ ನನಗೆ ಈ ದುಃಖವನ್ನು ಕೊಟ್ಟಿದ್ದೀಯಾ, ನಾನು ನಿನ್ನ ವ್ರತವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಮರು ದಿವಸ ಅರಣ್ಯಕ್ಕೆ ಹೋಗಿ ಆ ಗೋಪಾಲಕರಿಂದಲೇ ಪೂಜೆಯನ್ನು ಮಾಡಿಸಿ ಭಗವಂತನ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡ ನಂತರ ತನ್ನ ಅರಮನೆಗೆ ಹಿಂದಿರುಗುತ್ತಾನೆ. ಅರಮನೆಯಲ್ಲಿ ತನ್ನ ಬಂಧು ಬಾಂಧವರು ಮಕ್ಕಳನ್ನೆಲ್ಲರನ್ನ ನೋಡಿ ಸಂತೋಷಭರಿತರಾಗಿ ಆಜೀವ ಪರ್ಯಂತವಾಗಿ ವ್ರತವನ್ನು ಮಾಡುತ್ತಾ ಅಂತ್ಯದಲ್ಲಿ ಸಾಕ್ಷಾತ್ ವಿಷ್ಣುವಿನ ಲೋಕವನ್ನೇ ವೈಕುಂಠವನ್ನೇ ಸೇರುತ್ತಾನೆ ಎಂಬನಿಗೆ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ 5ನೇ ಅಧ್ಯಾಯ ಸಮಾಪ್ತಿಯಾದದ್ದು. ಪೃಥಿವ್ಯಾತ್ಮನೇ ನಮಃ, ಗಂಧಂ ಕಲ್ಪಯಾಮಿ, ಆಕಾಶಾತ್ಮನೇ ನಮಃ, ಪುಷ್ಪಂ ಕಲ್ಪಯಾಮಿ, ವಾಯುವಾತ್ಮನೇ ನಮಃ, ಧೂಪಂ ಕಲ್ಪಯಾಮಿ, ತೇಜೋಮ್ಯಾತ್ಮನೇ ನಮಃ, ಅಮೃತೋ ಭಾರಮಹಾನೈವೇದ್ಯಂ ನಿವೇದಯಾಮಿ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಲಕ್ಷ್ಮೀ ನಮಃ, ಮಧುಸೂದನಾಯ ನಮಃ, ಲಕ್ಷ್ಮಣಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಯದ್ದಾಯ ನಮಃ, ಪುರುಷೋತ್ತಮಾಯ ನಮಃ, ಲೋಕನಾಯ ನಮಃ, ಸಿಂಹಾಯ ನಮಃ, ಧಿರಾತ್ಮನಾಯ ನಮಃ, ವೇಗೇಂದ್ರಾಯ ನಮಃ, ಶ್ರೀಕೃಷ್ಣಾಯ ನಮಃ, ಮಹಾಲಕ್ಷ್ಮೀ ನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ನಾಮಭೂಜಾಂ ಸಮರ್ಪಯಾಮಿ. ಬ್ರಾಹ್ಮೇ ನಮಃ, ಮಹೇಶ್ವರಿ ನಮಃ, ಭವಾನಿ ನಮಃ, ವಿಷ್ಣುವೇ ನಮಃ. ಪುಷ್ಪಾಣಿ ಸಮರ್ಪಯಾಮಿ. ದೇವರಿಗೆ ತೋರಿಸಿ ಆಮೇಲೆ ಇದು ತುದಿ ಮುಂದೆ ಮಾಡಿ 70 ಸ್ಥಾಪಿತಂ ಪುರುಷಸ್ತವ ತೇನ ಮೇ ಸಫಲಃ ಅವಾಪ್ತಿಃ ಭವೇತ್ ಜನ್ಮನೆ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪೂರ್ಣ ಫಲಂ ಸಮರ್ಪಯಾಮಿ. ವಿಶ್ವಾಮಿತ್ರ ಋಷಿ ದುರಿತಾ ದೇವತಾ ಗಾಯತ್ರಿ ಚಂದಃ ನೈವೇದ್ಯ ಪ್ರೋಕ್ಷಣೆ ವಿನಿಯೋಗ. ಎರಡು ಹಣ್ಣಿನ ಜೊತೆಗೆ ಪ್ರೋಕ್ಷಃ ಪರಿಶಿಷ್ಟ ಶಂಕಾ ಚತ್ತ ಸುರವೇದೇನ ಗರುಡಂತ್ರ್ಯಾಮೃತ್ಯಾಮಸೇರುಷ್ಯ ಅಮೃತಮಸ್ತಮಸೋಪಸ್ತಮಸೇ ಸ್ವಾಹ. ಭಾವಾದೇವತಾಭ್ಯೋ ನಮಃ. ಸೋಪಸ್ತ್ರ ಕದಲೀಫಲನೈವೇದ್ಯಂ ನಾರಂಗಬ್ರಹ್ಮನೈವೇದ್ಯಂ ನಿವೇದಯಾಮಿ. ಪೂರ್ಣಂ ಸಮರ್ಪಯಾಮಿ. ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾ ನಾರಂಗಫಲ ಸೇವ್ಯಫಲ ಬಹುಬೀಜಫಲ ನೈವೇದ್ಯಂ ಉಷ್ಣಫಲ ನೈವೇದ್ಯಂ ನಿವೇದಯಾಮಿ. ಸಪಾದಭಕ್ಷಮಃ ನೈವೇದ್ಯಂ ನಿವೇದಯಾಮಿ. ಓಂ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಧ್ಯಾನಾಯ ಸ್ವಾಹ,
महालक्ष्मी दक्षिणारायण स्वामी देवताभ्यो नमः सपादक्षिणानैवेद्यं पंचप्रभानैवेद्यं निवेदयामि अधिकपुण्यफलप्राप्त्यर्थं मंगलनीराजने विनियोगः महामंगलारती आಗುತ್ತೆ ಎಲ್ಲ ಎದ್ದಿದ್ದು ಕೊಡಿ ಆಚೆ ಯಾರು ಎಲ್ಲಾನು ಕರೀರಿ ಅಜಿ ಕೀಳೆ ಇರ್ತಾವ ಮೇಡಂ ಫೋನ್ ಪண்ற देवसुवामेदानि हवेनुं शिववन्दे वेदावन्दो वै देवानां